ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ. ಇವತ್ತು ಏನು ಮಾಡಿಸಿ ತೋರ್ಸಕತ್ತೀನಿ ಅಂದರೆ ಹಾಗೆಲ್ಲ ಏನೂ ಇಲ್ಲ, ಸಿಂಪಲ್ಲಾಗಿ ಖಾರ ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ. Oh my god. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ. ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದು ಹಾಗೂ ಬೆಳಿಗ್ಗೆ ಟಿಫನಿಗೂ ಕೂಡ ಹಾಕ್ಕೊಡ್ಬೋದು. ಹುಷಾರಿಲ್ದಾಗ ಬಾಯಿ ರುಚಿ ಇರೋದಿಲ್ಲ ಅಲ್ವಾ, ಆವಾಗ ಈ ರೆಸಿಪಿಯನ್ನು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಕೊಡುತ್ತೆ. ಯಾಕಂದರೆ ಹೆಸರುಬೇಳೆ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಿರೋದ್ರಿಂದ, ಹೆಸರುಬೇಳೆ ಟೇಸ್ಟು ತುಂಬಾ ಚೆನ್ನಾಗಿ ಬರೋದ್ರಿಂದ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಹಾಗೂ ಇದನ್ನು ಮಾಡೋದು ಕೂಡ ಅಷ್ಟೇ ಇನ್ಸ್ಟೆಂಟಾಗಿ ಕೂಡ ನಾವಿಲ್ಲಿ ಮಾಡ್ಕೊಳ್ಬಹುದು. ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಹೆಸರುಬೇಳೆನ ತೊಗೊಂಡ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮ್ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತಾ ಚೆನ್ನಾಗಿ ತೋರಿಸ್ತಿರೋ ರೀತಿಯಾಗಿಯೇ ಹುರ್ಕೊಳ್ಬೇಕು. ಅಂದರೆ ಹೆಸರುಬೇಳೆದು ಘಮ ಬರುತ್ತಲ್ವ, ಆ ರೀತಿಯಾಗಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಫ್ಲೇಮ್ ಜೋರು ಇಟ್ಟಿವಿ ಅಂದರೆ ಸೀದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವಿಲ್ಲಿ ಲೋ ಫ್ಲೇಮನ್ನೇ ಇಟ್ಕೊಳ್ಬೇಕಾಗುತ್ತೆ. ಹೆಸರುಬೇಳೆ ಹುರಿಯೋವರೆಗೂ ಮಾತ್ರ ಲೋ ಅಲ್ಲಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ಸ್ಮೆಲ್ ತಾನಾಗೆ ಬರುತ್ತೆ. ಅದಾದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಲ್ವ, ಇದೇ ಕಪ್ಪಿನ ಅಳತೆಯಷ್ಟು ನಾನು ಹೆಸರುಬೇಳೆನೂ ಕೂಡ ತೊಗೊಂಡಿದ್ದೀನಿ. ನೋಡಿ, ಇವಾಗ ಕೆಲವು ಒಂದೊಂದು ಕಾಳು ಸೀದೋಗಿತ್ತಾಗಿದೆ. ಸ್ವಲ್ಪ ಫ್ಲೇಮ್ ಜಾಸ್ತಿ ಆಯಿತು. ಅದಕ್ಕಾಗಿ ನೀವು ಮಾತ್ರ ಫ್ಲೇಮ್ ಲೋ ಅಲ್ಲೇ ಇಟ್ಟಿರಿ. ಎಷ್ಟು ಕಪ್ ಅಕ್ಕಿ ತೊಗೊಂಡಿರ್ತೀರೋ ಅಷ್ಟೇ ಕಪ್ಪಿನಷ್ಟು ಹೆಸರುಬೇಳೆನೂ ಕೂಡ ಆದರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ತೊಳೆದಿರುವ ಅಕ್ಕಿಗೆ ನಾನು ಇಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಹೆಸರುಬೇಳೆಯನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಅಕ್ಕಿ ಹಾಗೂ ಹೆಸರುಬೇಳೆ ಮುಳುಗುವಷ್ಟು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಈಗಲೇ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಾವಿಲ್ಲಿ ಇದಕ್ಕೆ ಬೇಕಿರುವಂತಹ ಒಗ್ಗರಣೆಯನ್ನು ಕೂಡ ನಾವಿಲ್ಲಿ ಹಾಕೊಳ್ಳೋಣ. ಒಂದು ದಪ್ಪ ಬಾಣಲಿನ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡ್ರೆ, ಅದಾದ ನಂತರ ಸ್ವಲ್ಪ ಎಣ್ಣೆ ಕಾಯಲಿ. ಕಾದಾದ ಮೇಲೆ ನಾವಿಲ್ಲಿ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳೋಣ. ಅದು ಕೂಡ ಚಟಪಟ ಅಂತ ಸಿಡಿಯುತ್ತೆ ಅಲ್ವಾ, ಕಲರ್ ಚೇಂಜ್ ಆಗಲಿ. ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳೋಣ. ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೂ ಮೆಣಸನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಇದು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಸ್ವಲ್ಪ ಬಿಡಬೇಕಾಗುತ್ತೆ. ಅದಾದ ನಂತರ ಈ ರೀತಿಯಾಗಿ ಅದೇನು ಕುಕ್ಕರ್ ವಿಸಿಲ್ ಹೊಡ್ಸ್ಕೊಂಡಿರ್ತೀವಲ್ವ, ಅದು ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದ್ದರೆ ಸಾಕು. ಹೆಸರುಬೇಳೆ ಎಲ್ಲ ಮೆತ್ತಗಾಗಿರಬೇಕು. ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾನು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಎಲ್ಲನೂ ಇನ್ನೊಂದು ಸ್ವಲ್ಪ ನಿಮಗೆ ಬೇಕಿತ್ತು ಕನ್ಸಿಸ್ಟೆನ್ಸಿ ತೆಳುವಾಗಿ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರಲ್ಲಿರುವ ಎಲ್ಲ ಅನ್ನ ಹಾಗೂ ಹೆಸರುಬೇಳೆ ಕನ್ಸಿಸ್ಟೆನ್ಸಿನ ನೀಟಾಗಿ ಚಮಚ ಸಹಾಯದಿಂದ ತೊಗೊಂಡ್ಬಿಟ್ಟು ಅಲ್ಲಿ ಏನು ಒಗ್ಗರಣೆ ಹಾಕಿರ್ತೀವಲ್ವ ಅದರಲ್ಲಿ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಉಪ್ಪನ್ನು ಮೊದಲೇ ಸೇರಿಸಿರೋದ್ರಿಂದ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅರಿಶಿಣವನ್ನು ಸೇರಿಸಿ 2 ಕುದಿ ಕುದಿಸಿದರೆ ನಮಗೆ ಬೇಕಾಗಿರುವಂತಹ ಇನ್ಸ್ಟೆಂಟ್ ಖಾರ ಪೊಂಗಲು ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಸೂಪರಾಗಿ ರೆಡಿ ಆಗುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ಒಂದ್ಸಲ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ
ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವ ತರಹದ ರೆಸಿಪಿ ನಿಮಗೆ ಬೇಕು ಅಂತ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಆ ರೆಸಿಪಿಯನ್ನು ನಾನು ಮಾಡಿ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಕೂಡ ಮಾಡ್ಕೊಳ್ರಿ. ಧನ್ಯವಾದಗಳು.